ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಆರಾಧನಾಗೆ ಆಘಾತ ಕೊಟ್ಟೇ ಬಿಟ್ಲ ಅಮ್ಮು. ಆರಾಧನಾಗೆ ಕೊಟ್ಟ ಆಘಾತನ ತಡ್ಕೊಳ್ಳೋಕ್ಕಾಗ್ತಾ ಇದೆಯಾ ಅಂಥದ್ದು ಏನಪ್ಪ ಮಾಡಿದ್ಲು ಅಮ್ಮು ಪ್ಲ್ಯಾನ್ ಸಕ್ಸಸ್ ಆಯಿತಾ, ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಆರಾಧನಾ ಅಮ್ಮ ರೇವತಿ ಪಕ್ಕದ ಮನೆಗೆ ಕೆಲ್ಸಕ್ಕೆ ಬಂದವ್ರೆ ಇಲ್ಲಿ ಮುಖ ಮುಚ್ಕೊಂಡು ಕೆಲ್ಸಕ್ಕೆ ಬರ್ತಾರೆ. ಬಿಕಾಸ್ ಆರಾಧನಾಗೆ ಗೊತ್ತಾಗಬಾರ್ದು, ಅವರ ಮನೆಗೆ ಗೊತ್ತಾಗಬಾರ್ದು. ಗೊತ್ತಾದರೆ ಅವರ ಘನತೆ ಗೌರವಕ್ಕೆ ಚ್ಯುತಿ ಬರುತ್ತೆ, ಜೊತೆಗೆ ಆರಾಧನಾಗೆ ಗೊತ್ತಾಗ್ಬಿಡತ್ತೆ ಅಂತ. ಹಾಗಾಗಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಪಕ್ಕದ ಮನೆಗೆ ಕೆಲ್ಸಕ್ಕೆ ಬರ್ತಿದ್ದಾರೆ. ಪ್ರಾರಂಭದಲ್ಲಿ ಪಕ್ಕದ ಮನೆಗೆ ಕೆಲ್ಸಕ್ಕೆ ಹೋಗೋದಲ್ಲ, ಅವರ ಮನೆ ಪಕ್ಕದಲ್ಲೇ ಇರೋದು ಅಂತ ಏನೋ ಹೇಳಿದರು. ಆದರೆ ಅಲ್ಲಿ ಮಹೇಶ್ ಬಿಡಬೇಕಲ್ವ, ಮಹೇಶ್ ಬಿಡಲೇ ಇಲ್ಲ. ಹಾಗಾಗಿ ರೇವತಿಯವರು ಒತ್ತಾಯಪೂರ್ವಕವಾಗಿ ಕೆಲಸಕ್ಕೆ ಬರಲೇಬೇಕಾಯಿತು. ಆದರೆ ಇದನ್ನು ಗಣಪತಿಯವರು ಗಮನಿಸೇ ಬಿಟ್ಟರು. ರೇವತಿಯವರು ಕೆಲಸಕ್ಕೆ ಬರ್ತಿದ್ದಾರೆ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಯಿತು. ಈ ವಿಷಯನ ಅಮ್ಮಗೆ ಹೇಳಿದಾಗ ಅಮ್ಮು ಅಂತೂ ಫುಲ್ ಹ್ಯಾಪಿ. ಬಿಕಾಸ್ ಅಲ್ಲಿ ಅವಳನ್ನು ಹೇಗೆ ಕಾಟ ಕೊಡೋದು ಅಂತ ಅನ್ಕೋತದೆ. ಈ ವಿಷಯ ಇಟ್ಕೊಂಡು ಅವಳನ್ನು ಕಾಟ ಕೊಡ್ಬೋದು, ಅವಳಿಗೆ ಗೋಳು ಇಕ್ಕೋಬಹುದು ಅಂತ ಅಮ್ಮು ಸಖತ್ ಪ್ಲ್ಯಾನ್ ಮಾಡಿದ್ಲು. ಅದಕ್ಕೆ ಸರಿಯಾಗಿ ಇಲ್ಲಿ ಅಮ್ಮು ವೀಜು ಆರಾಧನಾ ಬಳಿ ಸಿಕ್ಕಾಕೊಂಡಿದ್ದ. ಸುಶಾಂತ್ ಬಂದಿದ್ದಾನೆ, ಸುಶಾಂತ್ಗೆ ತೋರಿಸ್ಬಹುದು ಅನ್ನೋ ಭಯ ಅಮ್ಮುಗಿದೆ. ಹಾಗಾಗಿ ಹೇಗಾದರೂ ಮಾಡಿ ಅವಳು ವೀಜು ತೋರಿಸ್ದಿರೋ ರೀತಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಾಗ ಮಾವ ಹೇಳೋದು ಒಂದೇ ಮಾತು, ಹೋಗಿ ಕಾಲಿಗೆ ಬಿದ್ದುಬಿಡು, ಖಂಡಿತ ಎಮೋಷ್ನಲಿ ಅವಳು ಬ್ಲಾಕ್ ಆಗ್ತಾಳೆ, ಖಂಡಿತ ನಿನ್ನ ವಿಡಿಯೋ ತೋರಿಸೋದಿಲ್ಲ ಅಂತ. ಆದರೆ ಶ್ರುತಾಯಗತಾಯದಕ್ಕೆ ಸಮ್ಮತಿ ಸೂಚಿಸೋದೇ ಇಲ್ಲ ಅಮ್ಮು. ಯಾವುದೇ ಕಾರಣಕ್ಕೂ ಅವಳು ಕಾಲಿಗೆ ಬೀಳಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಬಿಕಾಸ್ ಇನ್ನೊಂದು ಐಡಿಯಾ ಕೊಡ್ತಾರೆ, ಅದೇ ರೇವತಿಯವ್ರನ್ನ ಕರ್ಕೊಂಡು ಬಂದು ಮುಂದೆ ನಿಲ್ಲಿಸಿದ್ರೆ, ಅವ್ರ ಕೆಲ್ಸಕ್ಕೆ ಬರ್ತಿರೋ ವಿಷಯನ ಈ ಮನೇಲಿ ಸ್ಪ್ರೆಡ್ ಮಾಡಿದರೆ ಖಂಡಿತವಾಗ್ಲೂ ಅವಳು ಬ್ಲಾಕ್ ಆಗ್ತಾಳೆ, ವೀಚು ತೋರಿಸೋದು ಅವಾಯ್ಡ್ ಆಗುತ್ತೆ. ನಂತರ ನಮಗೆ ಸ್ವಲ್ಪ ಟೈಮ್ ಸಿಗುತ್ತೆ, ಆ ಟೈಮಲ್ಲಿ ನಾವು ಹೇಗಾದರೂ ಮಾಡಿ ವೀಚು ಡಿಲೀಟ್ ಮಾಡ್ಬೋದು ಅಂತ ಅಮ್ಮು ಮತ್ತು ಗಣಪತಿ ಅಂಕಲ್ ಪ್ಲ್ಯಾನ್ ಮಾಡ್ತಾರೆ. ಅದೇ ಪ್ಲ್ಯಾನ್ ಪ್ರಕಾರ ಹೋಗ್ತಿದ್ದಾರೆ ಅವರು. ನಂತರ ಈ ಕಡೆ ಅಮ್ಮು ಅಂತೂ ಫುಲ್ ಖುಷಿಯಾಗಿದ್ದಾಳೆ. ಗಣಪತಿ ಅಂಕಲ್ ಹತ್ರ ಕೂಡ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ತಾಳೆ, ರೇವತಿ ಆಂಟಿ ಬಂದಿದ್ದಾರಾ ಅಂತ. ಈ ಕಡೆ ಗಣಪತಿ ಅಂಕಲ್ ಕೂಡ ಹೊರಗಡೆ ನಿಂತ್ಕೊಂಡಿದ್ದಾರೆ. ರೇವತಿಯವರು ಮುಖ ಮುಚ್ಕೊಂಡು ಇಂದು ಕೂಡ ಕೆಲ್ಸಕ್ಕೆ ಬರ್ತಾರೆ. ಅದನ್ನು ಗಮನಿಸಿದ್ದೆ ಅಮ್ಮು ಹತ್ರ ಬಂದು ಹೇಳ್ತಾರೆ, ಅಮ್ಮು ಆರಾಧನಾ ಅಮ್ಮ ಕೆಲ್ಸಕ್ಕೆ ಬಂದಾಯ್ತು ಅಂತ ಹೇಳಿದ ತಕ್ಷಣ ಇದೇ ಕರೆಕ್ಟ್ ಟೈಮ್ ಅಂತ ಅಂದ್ಕೊಂಡಿದ್ದೆ. ನಂತರ ಈ ಕಡೆ ಅಮ್ಮು ಸ್ವಲ್ಪ ಹೊತ್ತಾದ ತಕ್ಷಣ ಪಕ್ಕದ ಮನೆಯವ್ರಿಗೆ ಕಾಲ್ ಮಾಡ್ತಾರೆ. ಅಷ್ಟರಲ್ಲಿ ಆಲ್ರೆಡಿ ಅವರು ರೇವತಿಯವ್ರ ಕೈಲಿ ನೀರು ಹಾಕ್ಸೋ ಕೆಲಸ ಮಾಡ್ತಿರ್ತಾರೆ ಪ್ಲ್ಯಾಂಟ್ಸ್ಗೆ. ನಂತರ ಈ ಕಡೆ ಅಮ್ಮು ಕಾಲ್ ಮಾಡ್ತಾಳೆ, ಏನಮ್ಮು ಅಂತ ಕೇಳ್ತಿದ್ದಾರೆ. ಅಮ್ಮು ಅಂದ ತಕ್ಷಣದಲ್ಲಿ ಗಾಬರಿ ಆಗ್ತದೆ ರೇವತಿಯವ್ರಿಗೆ. ಅದು ಆಂಟಿ ಸ್ವಲ್ಪ ಮೊಸರು ಬೇಕಾಗಿತ್ತು, ಹಾಗಾಗಿ ಮೊಸರಿದ್ರೆ ಕೊಡ್ತೀರಾ ಅಂತ ಕೇಳಿದಾಗ ಖಂಡಿತ ಅಮ್ಮು ತಂದು ಕೊಡ್ತೀನಿ ಅಂತ ಹೇಳ್ತಾರೆ. ಅಯ್ಯೋ ಆಂಟಿ ನೀವು ಯಾಕೆ ಆಂಟಿ ಬರೋಕ್ಕೆ ಹೋಗ್ತೀರಾ, ನಿಮ್ಮ ಕೆಲಸದವ್ರ ಕೈಲೇ ಕೊಟ್ಟು ಕಳಿಸಿ ಅಂದಾಗ ಸರಿ ಆಯಿತು ಕೊಟ್ಟು ಕಳಿಸ್ತೀನಿ ಅಂತ ಕೂಡ ಹೇಳ್ತಾರೆ. ನಂತರ ಪಕ್ಕದ ಮನೆಗೆ ಹೋಗಿ ಮೊಸರು ಕೊಟ್ಬಿಡ್ಬಮ್ಮ ಅಂತ ಹೇಳಿದಾಗ ಪಕ್ಕದ ಮನೆಗೆ ನನಗೆ ಇನ್ನೂ ಕೂಡ ಕೆಲಸ ಮುಗ್ದಿಲ್ಲ, ಹಾಗಾಗಿ ನಾನು ಕೆಲಸ ಮಾಡಬೇಕು, ನಾನು ಹೋಗೋದಿಲ್ಲ ಅಂತಲೇ ಹೇಳ್ಬಿಡ್ತಾರೆ. ಏನು ಮಾತಾಡ್ತಿದ್ಯಾ ನೀನು, ಮೊಸರು ಕೊಡೋದಕ್ಕೆ ಹೋಗೋದಿಲ್ವಾ, ನನಗೆ ಎದುರು ಮಾತಾಡ್ತಿದ್ಯಾ ಅಂದಾಗ ಇನ್ನೇನು ಆಗುತ್ತೆ, ಅನಿವಾರ್ಯವಾಗಿ ರೇವತಿಯವರು ಸರಿ ಅಂತ ಒಪ್ಕೊಳ್ಳೇಬೇಕಾಗುತ್ತೆ ಮೊಸರು ಕೊಡೋದಕ್ಕೆ. ಅಷ್ಟರಲ್ಲಿ ಈ ಕಡೆ ಎಲ್ಲರೂ ಕೂಡ ಡೈನಿಂಗ್ ಟೇಬಲ್ ಮೇಲೆ ಊಟ ಕೂತ್ಕೊಂಡಿದ್ರೆ ಸುಶಾಂತ್ಗೆ ಒಂದು ಊಟ ಅಲ್ಲ 2 ಊಟ. ಈ ಕಡೆ ಅಮ್ಮ ಬಡಿಸ್ತಿದ್ದಾರೆ, ಹೆಂಡತಿ ಬಡಿಸ್ತಿದ್ದಾರೆ. ಈ ಕಡೆ ಅಮ್ಮ ನಿಮಗೆ ಬಿಸಿಬೇಳೆ ಭಾತ್ ಅಂದರೆ ಇಷ್ಟ ಅಲ್ವಾ, ತಗೋ ತಿನ್ನು ಅಂತ ಬಡಿಸ್ತಿದ್ರೆ, ಆ ಕಡೆ ಆರಾಧನಾ ನಿಮಗೆ ಪುಲಾವ್ ಅಂದರೆ ಇಷ್ಟ ಅಲ್ವಾ ಅಂತ ಹೇಳಿ ಪುಲಾವ್ನ ಬಡಿಸ್ತಿದ್ದಾರೆ. ನಿನಗೆ ಈ ಕಡೆ ಕಡಲೆಬೇಳೆ ಪಾಯಸ ಅಂದರೆ ಇಷ್ಟ ಅಲ್ವಾ ಅಂತ ಅಮ್ಮ ಬಡಿಸ್ತಿದ್ರೆ, ಆ ಕಡೆ ನಿಮಗೆ ಕ್ಯಾರೆಟ್ ಹಲ್ವಾ ಅಂದರೆ ಇಷ್ಟ ಅಲ್ವಾ ಅಂತ ಆರಾಧನಾ ಬಡಿಸ್ತಿದ್ದಾಳೆ. ಈ ಕಡೆ ಅಪ್ಪ ಅಂತೂ ಏನು ಸುಶಾಂತ್ ಏನು ಅದೃಷ್ಟ ಮಾಡಿದೆಯೋ ನೀನು, ಒಂದು ಕಡೆ ತುತ್ತು ಒಂದು ಕಡೆ ಮುತ್ತ ಸೊಪ್ಪವಿದೆ ಕಣೋ ಅಂತ ಹೇಳ್ತಿದ್ದಾರೆ. ಈ ಕಡೆ ಅಮ್ಮ ಹೆಂಡತಿ ಜುಟಾಪಟಿ ನಡುವೆ ಈ ಕಡೆ ಫೈಟಿಂಗ್ ಮಾಡೋ ಮುಖಾಂತರ ಈ ಕಡೆ ಊಟನ ಬಡಿಸ್ತಾ ಇದ್ರೆ. ನಂತರ ಈ ಕಡೆ ಆರಾಧನಾ ನೀವು ಬಿಸಿಬೇಳೆ ಭಾತ್ ತಂದಿದ್ದೀರಾ ಅಂದರೆ ಅನ್ನದ ಐಟಮ್ ತಿಂದಿರಾ ಅಲ್ವಾ, ಅದಕ್ಕೆ ಪೂರಿ ತಿನ್ನಿ ಅಂತ ಪೂರಿ ತಂದು ಬಡಿಸ್ತಾಳೆ. ನಂತರ ಮಗನೇ ನಿನಗೆ ಖಾರ ಆಗತ್ತಲ್ವಾ, ನೀನು ಪಲಾವ್ ತಂದರೆ ತಗೋ ಮಸಾಲೆ ಮಜ್ಜಿಗೆನ ಅಂತ ಮಸಾಲ ಮಜ್ಜಿಗೆ ಕೊಡ್ತಾರೆ. ನಂತರ ಇನ್ನೇನು ತರೋಕೆ ಅಂತ ಆರಾಧನಾ ಹೋಗಿದ್ರೆ, ಈ ಕಡೆ ತಿನ್ನು ಮಗನೇ ಬಿಸಿಬೇಳೆ ಭಾತ್ನ ಅಂತ ಹೇಳ್ತಿದ್ರೆ ಅಮ್ಮ. ಅಯ್ಯೋ ಈಗ ಅಮ್ಮನ ತಿಂದರೆ ಆರಾಧನಾ ಬೇಜಾರು ಮಾಡ್ಕೋತಾರೆ, ಆರಾಧನಾ ತಿಂದರೆ ಅಮ್ಮ ಬೇಜಾರು ಮಾಡ್ಕೋತಾರೆ, ಇನ್ನೊಬ್ಬ ಮಾಡಲಿ ಯಾರು ತಿನ್ನಲಿ ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಅಂದ್ಕೊಂಡಿದ್ದೆ. ಚೆನ್ನಾಗಿದೆಯಾ ಬಿಸಿಬೇಳೆ ಭಾತ್ ಅಂದಾಗ ಅಮ್ಮ ಸೂಪರು ಅಂತ ಹೇಳ್ತಾನೆ ಸುಶಾಂತ್. ನಂತರ ಈ ಕಡೆ ಆರಾಧನಾ ಬಂದಿದ್ದೆ, ಹೇಗಿದೆ ಪಲಾವ್ ಅಂದಾಗ ಸೂಪರು ಅಂತ ಅವ್ರನ್ನೂ ಕೂಡ ಹೊಗಳುತ್ತಿದ್ದಾನೆ. ನಂತರ ಏನು
ಅಮ್ಮ ಇಲ್ಲಿ ನಿನಗೆ ನಿನ್ನ ಮಗ ಮಾತ್ರ ಕಾಣಿಸ್ತದಾನ, ಇಲ್ಲಿ ನಾವೆಲ್ಲ ಕೂತಿರೋದು ನಿನ್ಗೆ ಕಾಣಿಸ್ತಾ ಇಲ್ವಾ, ನಮಗೆ ಯಾರಿಗೂ ನೀನು ಬಡಿಸೋದಿಲ್ವಾ ಅಂದಾಗ ಅಯ್ಯೋ ಬಡಿಸ್ತೇನೆ ಕಣೆ ಅಂತ ಹೇಳಿ ಬಡಿಸ್ತಿದ್ರೆ, ಮಗಳ ಇವತ್ತು ನಿಮ್ಮಮ್ಮ ಎಲ್ಲ ನಮ್ಮನ್ನೆಲ್ಲ ಮರ್ತ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಏನು ಆರಾಧನಾ ನಿನ್ನ ಗಂಡಂಗೆ ಮಾತ್ರ ಪಲಾವ್ ಮಾಡಿರೋದಾ, ನಮ್ಗೆ ಯಾರಿಗೂ ಪಲಾವ್ ಮಾಡಿಲ್ವಾ ಅಂತ ಆರಾಧನಾ ಮಾವ ಕೇಳ್ತಿದ್ರೆ, ಅಯ್ಯೋ ಮಾವ ಖಂಡಿತ ಮಾಡಿದ್ದೀನಿ ಅಂತ ಹೇಳಿ ಮಾವಂಗೂ ಕೂಡ ಹಾಕ್ತಾರೆ. ನಂತರ ತುಪ್ಪವಾಗಿದೆ, ಮಾಡಿದ್ಯಾ ಕಣಮ್ಮ ತುಂಬ ಚೆನ್ನಾಗಿದೆ ಅಂತ ಹೇಳಿ ಮಗನೇ ತಿನ್ನು ಅದೃಷ್ಟ ಮಾಡಿದ್ಯಾ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ರೇವತಿಯವರು ಏನಪ್ಪ ಮಾಡೋದು ಅಂತ ಅಂದ್ಕೊಂಡು ಬರ್ತಾರೆ. ಆಮೇಲೆ ಇಲ್ಲಿ ಗಣಪತಿ ಅಂಕಲ್ ಹೊರಗಡೆ ನಿಂತಿದ್ದಾರೆ. ಏನಿದು ನೀವ್ಯಾಕಿಲ್ಲಿ ಬರ್ತಿದ್ದೀರಾ, ಅದೇನಿದು ಕೈಯಲ್ಲಿ, ನಾವು ಪಕ್ಕದ ಮನೆಯವ್ರಿಗೆ ಮೊಸರು ತೊಗೊಂಡು ಬನ್ನಿ ಅಂತ ಹೇಳಿದ್ವಿ ಕೆಲಸದವ್ರ ಕೈಲಿ ಕೊಟ್ಟು ಕಳಿಸಿ ಅಂತ, ನೀವೇನಾದರೂ ಪಕ್ಕದ ಮನೆಗೆ ಬಂದಿದ್ದೀರಾ? ಹೋ ನೀವು ಕೆಲಸ ಮಾಡ್ತಿದ್ದೀರಾ, ಬನ್ನಿ ಆಮೇಲೆ ಏನಾದರೂ ನಿಮ್ಮನ್ನ ಒಬ್ಬರನ್ನೇ ಕಳಿಸಿದ್ರೆ ನಮ್ಮ ಮಾವ ಅಂತೂ ನಮ್ಮನ್ನ ಖಂಡಿತ ಸುಮ್ಮನೆ ಬಿಡುವುದಿಲ್ಲ, ಬನ್ನಿ ಅಂತ ಹೇಳಿ ಕರ್ಕೊಂಡು ಬರ್ತಾ ಇದ್ರೆ ಆ ಕಡೆ ಊಟದಲ್ಲಿ ಬಿಸಿ ಆಗಿದ್ರೆ ಎಲ್ಲರೂ ಕೂಡ ಈ ಕಡೆ. ನಂತರ ರೇವತಿಯವರು ಬಂದ ತಕ್ಷಣ ಅಲ್ಲಿ ನೋಡಿ ಯಾರು ಕರ್ಕೊಂಡು ಬಂದಿದ್ದೀನಿ ಅಂತ ಗಣಪತಿ ಅಂಕಲ್ ಹೇಳಿಬಿಡ್ತಾರೆ. ತಕ್ಷಣ ಅಮ್ಮ ನೋಡಿದ ತುಂಬ ಖುಷಿಯಿಂದ ಬರ್ತಿದ್ದಾಳೆ. ಆರಾಧನಾ ಅಮ್ಮ ಹೇಗಿದೆಯಾ, ಏನು ನೀನು ಬಂದುಬಿಟ್ಟಿದ್ಯಾ ಅಂತ ಎಲ್ಲರೂ ಕೂಡ ಬರ್ತಾರೆ, ಅತ್ತೆ ಮಾವ ಸಮೇತ ಅಮ್ಮ ಸಮೇತ. ನಂತರ ಅಮ್ಮ ಏನಮ್ಮ ಅಲ್ಲಿ ಬಾ ಕೂತ್ಕೋ ಊಟ ಮಾಡು ಅಂತ ಕರೀತಾ ಇದ್ರೆ ಈ ಕಡೆ ನೀವೇನೇ ಕಾರಣ ಕೇಳಿದ್ರು ಇವರು ಇವತ್ತು ಮಾತ್ರ ಬರ್ತಿಲ್ಲ, ಪ್ರತಿದಿನ ಕೂಡ ಬರ್ತಾರೆ, ಪಕ್ಕದ ಮನೆಗೆ ಬರ್ತಿದ್ದಾರೆ ಅಂತ ಹೇಳ್ತಾರೆ. ಏನೇ ಹೇಳ್ತಿದ್ರ, ಪಕ್ಕದ ಮನೆಗೆ ಬರ್ತಾರೆ, ನಿಮ್ಮ ನೆಂಟರು ಯಾರಾದರೂ ಇದ್ದಾರಾ ಅಂತ ಅಮ್ಮ ಕೇಳ್ತಿದ್ರೆ ಈ ಕಡೆ ಏನಮ್ಮ ಉತ್ತರ ಕೊಡು, ಯಾಕೆ ಬರ್ತಿದ್ಯಾ ಪ್ರತಿದಿನ ಅಂತ ಆರಾಧನಾಗೆ ಆಗ್ತಿದೆ, ಶಾಕ್ ಆಗ್ತಿದೆ ಏನಿರ್ಬೋದು ಅಂತ. ಅಮ್ಮ ಯಾಕೋ ತುಂಬ ಸುಸ್ತಾದವಳ ಥರ ಕಾಣಿಸ್ತಿದೆಯಲ್ಲ ಅಂತ ಕೇಳ್ತಿದ್ದಾರೆ. ಸುಸ್ತಾಗೋದೇನು, ಸುಸ್ತೇ ಆಗಿದ್ದಾರೆ, ನಿಮ್ಮಮ್ಮ ಪ್ರತಿದಿನ ಬರ್ತಾರೆ, ಬಟ್ ನೀವು ಅಂದ್ಕೊಂಡಿರೋ ಹಾಗೆ ನೆಂಟ್ರಿಸ್ಟ್ರು ಮನೆಗಲ್ಲ, ಪಕ್ಕದ ಮನೇಲಿ ಯಾರೂ ಕೂಡ ನೆಂಟ್ರಿಸ್ಟ್ರು ಇಲ್ಲ, ಅವ್ರ ಮನೆ ಕೆಲಸ ಮಾಡೋದಕ್ಕೆ ಬರ್ತಿದ್ದಾರೆ, ಇವರು ಪಕ್ಕದ ಮನೆ ಕೆಲಸದವರು ಅಂತ ಗಣಪತಿಯವರು ಹೇಳಿದ ತಕ್ಷಣ ಎಲ್ಲರೂ ಕೂಡ ಶಾಕ್ ಆಗುತ್ತೆ. ಸುಶಾಂತ್ಗೆ ಎಲ್ರಿಗೂ ಕೂಡ ಏನಮ್ಮ ಹೇಳ್ತಿದ್ದ ಅರೆ ಅವರು ನಿಜನಾ, ನೀನು ಕೆಲ್ಸಕ್ಕೆ ಬರ್ತಿದ್ಯಾ ಅಂದಾಗ ಹೌದು ಕೆಲ್ಸಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳಿಬಿಡ್ತಾರೆ. ಏನು ಮಾಡಬೇಕು ಅಂದ್ಕೊಂಡಿದ್ರ ನೀವು, ಪಕ್ಕದ ಮನೇಲಿ ಕೆಲ್ಸಕ್ಕೆ ಬಂದು ನಮ್ಮನೆ ಘನತೆ ಮರ್ಯಾದೆ ಕಳಿಬೇಕು ಅಂತ ಅಂದ್ಕೊಂಡಿದ್ರೋ ಹೇಗೆ, ನೀವು ನಮ್ಮನೆ ಬೀಗರು ಅಂತ ಹೇಳಿಬಿಟ್ರೋ ಹೇಗೆ ಅಂತ ಕೇಳ್ತಿದ್ರೆ ಈ ಕಡೆ ಇಲ್ಲ ನಿಮ್ಮ ಮನೆ ಘನತೆಗೆ ತೊಂದರೆ ಆಗುತ್ತೆ ಅಂತ ನಾನು ಈ ಮನೆ ಬೀಗರು ಅಂತಲೇ ಹೇಳ್ಕೊಂಡಿಲ್ಲ ಅಂತ ರೇವತಿಯವರು ಹೇಳ್ತಾರೆ. ಏನಮ್ಮ ನಿನಗೆ ಹಾರ್ಟ್ ಆಪ್ರೇಷನ್ ಆಗಿದೆ, ನೀನು ಕೆಲ್ಸಕ್ಕೆ ಬರ್ತಿದ್ಯಾ, ನೀನು ಈ ಸ್ಥಿತಿಲಿ ಇರೋದು ನೋಡ್ತಾ ಇದ್ರೆ ಮನೆ ಪರಿಸ್ಥಿತಿ ಇಷ್ಟು ಹಾಳಾಗಿದೆಯಾ ಅಂತ ಆರಾಧನಾ ನೊಂದ್ಕೋತಾ ಇದ್ರೆ ಈ ಕಡೆ ಅಮ್ಮನಾಗ್ತಾ ಇದ್ದಾಳೆ. ಏನಮ್ಮ ಏನು ಹೇಳ್ತಿದ್ದಾರೆ ಇವರೆಲ್ಲ, ಕೆಲ್ಸಕ್ಕೆ ಬರ್ತಿದ್ಯಾ, ನಿನ್ನ ಪರಿಸ್ಥಿತಿ ಹೀಗಾಗಿದೆ ಅಂತ ಹೇಳಬೇಕಿತ್ತಲ್ವಮ್ಮ ಅಂತ ಕೇಳ್ತಿದ್ರೆ, ಏನೋ ಆಂಟಿ ನಿಮ್ಮ ಸಿಚುವೇಶನ್ ಈ ರೀತಿ ಇದೆ ಅಂತ ಗೊತ್ತಿದ್ರೆ ನಮ್ಮ ಮನೇಲಿ ಹೇಳಿದಿದ್ರೆ ಅಪ್ಪ ನಿಮಗೆ ಸಹಾಯ ಮಾಡ್ತಿದ್ರಲ್ವ ಫೈನಾನ್ಷಿಯಲಿ ಅಂತ ಹೇಳ್ತಿದ್ದಾಳೆ. ಈ ಕಡೆ ಆರಾಧನಾ ಅಮ್ಮನೇ ನೋಡಿ ಸೆಟ್ ಮಾಡ್ಕೊತಿದ್ದಾಳೆ, ಇದೆಲ್ಲ ಇವರು ಬೇಕು ಅಂತಲೇ ಮಾಡ್ತಿರೋದು ಅಂತ ಗೊತ್ತಾಗ್ತದೆ ಅವಳಿಗೆ. ನಂತರ ನಿಜ ಅಮ್ಮ ನಿಮ್ಮ ಕಷ್ಟ ಇದೆ ಅಂತ ಗೊತ್ತಿದ್ರೆ ನಮ್ಮ ಹತ್ರ ಹೇಳಬೇಕಿತ್ತಲ್ವ ಅಂತ ಹೇಳ್ತಿದ್ರೆ ಈ ಕಡೆ ನೀವು ಈ ರೀತಿಯೆಲ್ಲ ಮಾಡಿ ನಮ್ಮನೆ ಮರ್ಯಾದೆ ಹೋಗಿಸ್ತಿದ್ದೀರ ಹೇಗೆ, ಏನು ಅಂದ್ಕೊಂಡಿದ್ರೆ ನೀವು ಅಂತ ಹೇಳ್ತಿದ್ರೆ, ನಿಮ್ಮ ಹತ್ರ ನಿಮಗೆ ಕಷ್ಟ ಕೊಡೋದು ಇಷ್ಟ ಇಲ್ಲ ಅಂತ ನಾನು ಹೇಳಲಿಲ್ಲ ಅಂತ ಹೇಳ್ತಿದ್ರೆ, ಏನು ಈಗಿನ ತೊಂದರೆ ಕೊಟ್ಟಿಲ್ಲ ಅಂತ ಅಂದ್ಕೊಂಡಿದ್ರ, ಪಕ್ಕದ ಮನೆಗೆ ಬಂದು ನಮ್ಮನೆ ಮರ್ಯಾದೆ ಕಳೀತಿದ್ರಲ್ಲ ಅಂತ ಸಾವಿತ್ರಿ ಅವರು ರೇಗ್ತಿದ್ದಾರೆ. ಸಾವಿತ್ರಿ ಸುಮ್ಮನಿರು, ಅವರು ಆಲ್ರೆಡಿ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಬೆನ್ನೆಲುಬಾಗಿ ನಿಂತು ಸಹಾಯ ಮಾಡಬೇಕು ನಾವು, ಜೊತೆಗೆ ಅವರ ಕಷ್ಟಕ್ಕೆ ಸ್ಪಂದಿಸಬೇಕು, ಸಹಕಾರ ನೀಡಬೇಕು. ಅದನ್ನು ಬಿಟ್ಟು ಈ ರೀತಿ ಜೋರಾಗಿ ಯಾಕೆ ಮಾತಾಡ್ತಿದ್ಯಾ, ಸುಮ್ಮನಿರು ಅಂತ ರೇಗೆ ಬಿಡ್ತಾರೆ ಈ ಕಡೆ ಧರ್ಮೇಂದ್ರ ಪ್ರಧಾನ್. ನಂತರ ನೋಡಮ್ಮ ನಿಮ್ಮಮ್ಮನ ಕರ್ಕೊಂಡು ಹೋಗು, ಊಟ ಬಡಿಸು ಅಂತ ಹೇಳ್ತಾರೆ. ನಂತರ ಬಾಮ್ಮ ಅಂತ ಹೇಳಿ ಅಮ್ಮನ ಕರ್ಕೊಂಡು ಹೋಗ್ತಿದ್ದಾಳೆ. ಈ ಕಡೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಧರ್ಮೇಂದ್ರ ಪ್ರಧಾನ್ ಅವ್ರಿಗೆ. ನಂತರ ಹೋಗಿ ಬಡಿಸು ಅಂತ ಹೆಂಡತಿನ ಕೂಡ ಕಳಿಸ್ತಾರೆ. ನಂತರ ಈ ಕಡೆ ಅಮ್ಮ ಮತ್ತು ಮಾವ ಇಬ್ಬರು ಕೂಡ ತಮ್ಮ ಪ್ಲ್ಯಾನ್ ಸಕ್ಸಸ್ ಆಯಿತು ಅಂತ ಹೇಳಿ ಖುಷಿ ಪಡ್ತಿದ್ದಾರೆ. ಈ ಕಡೆ ಸುಶಾಂತ್ ಎಲ್ಲರೂ ಕೂಡ ಯಾಕೆ ಈ ರೀತಿ ಮಾಡಿದ್ರಿ, ನಮ್ಮ ಹತ್ರ ಹೇಳ್ಕೋಬೇಕಿತ್ತಲ್ವ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಮುಂದೆ ಏನಾಗುತ್ತೆ, ಈ ಕಡೆ ಅಮ್ಮು ಪ್ಲ್ಯಾನ್ ಅವಳಿಗೆ ಉಲ್ಟಾ ಹೊಡಿಯತ್ತಾ, ಫೈನಲಿ ಆಗಿದ್ದಾಳೆ ಆಕೆ, ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವೀಡಿಯೋಗೋಸ್ಕರ ಪೂರ್ತಿ ಸಂಚಿಕೆ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.